ಜೆಡಿಎಸ್ ಅಭ್ಯರ್ಥಿ ಅನಿತಾ ಕುಮಾರಸ್ವಾಮಿ ವಿರುದ್ಧ ಭಾರೀ ಅಂತರದಿಂದ ಗೆದ್ದ ಖುಷಿಯಲ್ಲಿರುವ ಡಿಕೆ ಸುರೇಶ್ ಹಾಗೆ ಡಿಕೆ ಶಿವಕುಮಾರ್ ಇವತ್ತು ವಿದೇಶಾಂಗ ಖಾತೆ ಮಾಜಿ ಸಚಿವ ಎಸ್ಎಂ ಕೃಷ್ಣ ನಿವಾಸಕ್ಕೆ ಭೇಟಿ ನೀಡಿದರು. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಎಸ್ಎಂ ಕೃಷ್ಣ ನಿವಾಸಕ್ಕೆ ಭೇಟಿ ನೀಡಿದ ಡಿಕೆ ಬ್ರದರ್ಸ್ ಕೆಲ ಹೊತ್ತು ಚರ್ಚೆ ನಡೆಸಿದರು. ಬಳಿಕ ಮಾತನಾಡಿದ ಡಿಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಲು ಸಂಜೆ ನವದೆಹಲಿಗೆ ತೆರಳುತ್ತಾ ಇರುವುದಾಗಿ ತಿಳಿಸಿದರು. ಆದರೆ ಅಧಿಕಾರಕ್ಕಾಗಿ ದೆಹಲಿಗೆ ಹೋಗ್ತಾ ಇಲ್ಲ ಅಂತ ಸ್ಪಷ್ಟಪಡಿಸಿದರು. ನನಗೆ ಸಂಪುಟದಲ್ಲಿ ಸ್ಥಾನ ನೀಡುವ ವಿಚಾರ ಸಿದ್ದರಾಮಯ್ಯ ಹಾಗೆ ವರಿಷ್ಠರಿಗೆ ಬಿಟ್ಟಿದ್ದು ಅಂತ ಕೂಡ ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದರು. ನಾನೇನು ಅಧಿಕಾರನ ಹುಡ್ಕೊಂಡು ಹೋಗೋನಲ್ಲ. ನನಗೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿ ಅವರು ಹುಡುಕಿ ನನಗೆ ಅಧಿಕಾರ ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಅಗ್ನಿ ಪರೀಕ್ಷೆಗಳನ್ನ ಕೊಡ್ತಾ ಇದ್ದಾರೆ. ಅದನ್ನ ನಾವು ಪರೀಕ್ಷೆಯಲ್ಲಿ ಈಚ್ತಾ ಇದ್ದೇವೆ. ನೀವು ದೆಹಲಿಗೆ ಹೋದಾಗ ಏನಾದರೂ ಭೇಟಿಯಾಗಿ? ಖಂಡಿತ ನಾವು ಭೇಟಿ ಮಾಡೇ ಮಾಡ್ತೀನಿ. ರಾಜ್ಯದ ರಾಜಕಾರಣ ವಿಚಾರ, ಈ ರಾಜ್ಯದಲ್ಲಿ ಈ ರೀತಿ ಕೋಮು ಪಕ್ಷಗಳು, ಜಾತಿ ಪಕ್ಷಗಳು ಈ ರೀತಿ ಹೊಂದಾಣಿಕೆ ನಡೀತಾ ಇರುವಂಥದ್ದು ಅವೆಲ್ಲ ಕೂಡ ಖಂಡಿತ ನಾವು ಚರ್ಚೆ ಮಾಡಲೇಬೇಕು. ಇಲ್ಲಿ ಜನರ ಅಭಿಪ್ರಾಯ ತಿಳಿಸಲೇಬೇಕು. ಅಧಿಕಾರಕ್ಕೋಸ್ಕರ ನಾನು ದೆಹಲಿಗೆ ಹೋಗ್ತಾ ಇಲ್ಲ. ಸಚಿವ ಸ್ಥಾನ ತಮಗೆ ಲಭ್ಯ ಆಗತ್ತಂತ ಕೆಲ ಮಾತುಗಳು ಕೇಳಬರ್ತದೆ. ಅದು ನನಗೆ ನೀವು ಚೀಫ್ ಮಿನಿಸ್ಟರ್ ನೀವು ಕೇಳಬೇಕು. ನಾನು ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ, ನನ್ನ ಕರ್ತವ್ಯ. ಪಕ್ಷ ಏನು ನೀನು 3 ತಿಂಗಳು ಸುಮ್ಮನೆ ಇರು ಅಂತ ಹೇಳಿದರು ನನಗೆ. 3 ತಿಂಗಳು ನಾನು ಸುಮ್ಮನೆ ಇದ್ದೀನಿ. 3 ತಿಂಗಳಲ್ಲಿ ಈ ಮಧ್ಯೆ ಎಲೆಕ್ಷನ್ ಬಂತು, ಎಲೆಕ್ಷನ್ ಮಾಡು ಅಂತ ಹೇಳಿದ್ರು. ಎಲೆಕ್ಷನ್ ಮಾಡಿದ್ದೀನಿ. ಮಿಕ್ಕಿದ್ದು ಫಲ ನಮ್ಮ ರಾಷ್ಟ್ರೀಯ ನಾಯಕಿ ಅಧಿನಾಯಕಿ ನಮ್ಮ ಸೋನಿಯಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಮುಖ್ಯಮಂತ್ರಿಗೆ ಬಿಟ್ಟಿದ್ದು.